ಸ್ನೇಹಿತರೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಜೀವಕ್ರಿಯೆಗಳು ಘಟಕಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆ 2ರಲ್ಲಿ ಬರುವ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಲ್ಲಿ ವಿದ್ಯಾರ್ಥಿ ಗಮನಿಸಬೇಕಾಗ್ತಕ್ಕಂಥದ್ದು ಅಂದರೆ ಚಟುವಟಿಕೆ 2ರಲ್ಲಿ ಬರ್ತಕ್ಕಂಥದ್ದನ್ನು ಯಾವ ಮಾನದಂಡಗಳನ್ನಾಗಿ ತಮಗೆ ಅಂಕಗಳನ್ನು ನೀಡಲಾಗ್ತದೆ ಅನ್ನೋದನ್ನು ಇಲ್ಲಿ ಕೊಡಲಾಗಿದೆ. 3, 3, 3, 5 ಈ ರೀತಿ 15 ಅಂಕಗಳನ್ನು ಡಿವೈಡ್ ಮಾಡ್ಕೊಂಡು ಯಾವ ರೀತಿ ಅಂಕಗಳನ್ನು ಕೊಡಲಾಗದ ಅನ್ನೋದನ್ನು ಇಲ್ಲಿ ವಿದ್ಯಾರ್ಥಿಗ ನೋಡಿಕೊಳ್ಬೇಕಾಗ್ತಕ್ಕಂಥದ್ದು. ಅಂದ್ರೆ ಮೊದಲನೇ ಪ್ರಶ್ನೆ, ಮಾನವನ ಜೀರ್ಣಾಂಗ ವ್ಯೂಹದ ಭಾಗಗಳನ್ನು ಗುರುತಿಸಿ. ಮಾನವನ ಜೀರ್ಣಾಂಗ ವ್ಯೂಹದ ಭಾಗಗಳನ್ನು ಗುರುತಿಸಿ. ಹಂಗಾರೆ ಇಲ್ಲಿ ವಿದ್ಯಾರ್ಥಿ ಗಮನಿಸಬೇಕು, ಪ್ರಾರಂಭದಲ್ಲಿ ಈ ಭಾಗವನ್ನು ನಾವು ಏನಂತ ಕರೆಯಲಾಗ್ತದೆ, ಇಲ್ಲಿ ಗುರುತಿಸಲಾಗಿಲ್ಲ. ಈ ಭಾಗವನ್ನು ಬಾಯಿ ಏನು ಕರೆಯಲಾಗ್ತದೆ, ಬಾಯಿ ಅಂತ ಕರೆಯಲಾಗ್ತದೆ. ಈ ಭಾಗವನ್ನು ಬಾಯಿ ಅಂತ ಕರೆಯಲಾಗ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಭಾಗ ಇಲ್ಲಿ 1 ಅಂತ ಏನು ಗುರ್ತ ಮಾಡಿದಲ್ಲ, ಈ 1 ಅಂತ ಏನು ಗುರ್ತ ಮಾಡಿರ್ತಕ್ಕಂಥ ಭಾಗವನ್ನು ನಾವು ಏನು ಕರಿತಾನ, ನಾಲಿಗೆ ಅಂತ ಕರೆಯಲಾಗ್ತದೆ. ನಾಲಿಗೆ, ಇದು ಭಾಗ ನಾಲಿಗೆ. ಇನ್ನು 2 ಗುರ್ತ ಮಾಡಿರ್ತಕ್ಕಂಥದ್ದು ಇದು ಅನ್ನನಾಳ. ಯಾವುದು? ಅನ್ನನಾಳ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು 4 ಏನು ಭಾಗವನ್ನು ಗುರ್ತ ಮಾಡಿದಲ್ಲ, ಈ ಭಾಗವನ್ನು ನಾವು ಜಠರ್ ಅಂತ ಕರೆಯಲಾಗ್ತದೆ. ಏನಂತ ಕರೆಯಲಾಗ್ತದೆ? ಜಠರ್. ಇದು 4 ಗುರ್ತ ಮಾಡಿರ್ತಕ್ಕಂಥ ಜಠರ್. ಇನ್ನು 3 ಅಂತ ಏನು ಗುರ್ತ ಮಾಡಿದಲ್ಲ, ಈ ಭಾಗವನ್ನು ನಾವು ಯಕೃತ ಅಂತ ಕರೆಯಲಾಗ್ತದೆ. ಏನು ಕರೆಯಲಾಗ್ತದೆ? ಯಕೃತ ಭಾಗ. ಇದು ಯಕೃತ ಭಾಗ. ಇನ್ನು 5 ಅಂತ ಗುರ್ತ ಮಾಡಿರ್ತಕ್ಕಂಥ ಭಾಗವನ್ನು ಪಿತ್ತಕೋಶ ಅಂತ ಕರೆಯಲಾಗ್ತದೆ. ಇನ್ನು 6 ಎಂದು ಗುರ್ತ ಮಾಡಿರ್ತಕ್ಕಂಥದ್ದು ಮೆದುಜೀರಕಾಂಗ. ಎಂಬುದು ಮೆದುಜೀರಕಾಂಗ. ಇದು ಮೆದುಜೀರಕಾಂಗ. ಇನ್ನು 7 ಗುರ್ತ ಮಾಡಿರ್ತಕ್ಕಂಥ ಈ 7 ಭಾಗವನ್ನು ನಾವು ಏನು ಕರಿತೀವಿ ಅಂದ್ರೆ ದೊಡ್ಡ ಕರಳು. ಏನು ಕರೆಯಲಾಗ್ತದೆ? ದೊಡ್ಡ ಕರಳು. ಇನ್ನು 9 ಅಂತ ಗುರ್ತ ಮಾಡಿರ್ತಕ್ಕಂಥ ಇದು ಸಣ್ಣ ಕರಳು. ಇನ್ನು ಇದು 8 ಅಂತ ಗುರ್ತ ಮಾಡಿರ್ತಕ್ಕಂಥದ್ದು ಏನದು ಅಂದ್ರೆ ವಿದ್ಯಾರ್ಥಿ ತರಿಸ್ಬೇಕು, ಇದಕ್ಕೆ ಕೋಲೋನ್ ಅಂತ ಕರೆಯಲಾಗ್ತದೆ. ಏನು ಕರೀತಾರೆ? ಕೋಲೋನ್. ಇದು ಕೋಲೋನ್. ಇದು 10 ಗುರ್ತ ಮಾಡಿರ್ತಕ್ಕಂಥದ್ದು ಅಪೆಂಡೆಕ್ಸ್. ಇದು ಅಪೆಂಡೆಕ್ಸ್. ಇನ್ನು 11 ಅಂತ ಗುರ್ತ ಮಾಡಿದ್ದು ಇದು ಮೂತ್ರನಾಳ. ಮೂತ್ರ ನಾಳ ಅಂತ ಕರೆಯಲಾಗ್ತದೆ. ಇದು ಮೂತ್ರದ್ವಾರ. ಈ ಭಾಗವನ್ನು ಯುರಿತ್ರಾ ಅಂತ ಕರೆಯಲಾಗ್ತದೆ. ಏನು ಕರೆಯಲಾಗ್ತದೆ? ಯುರಿತ್ರಾ ಅಂತ ಕರೆಯಲಾಗ್ತದೆ. ಇನ್ನು 2ನೇ ಪ್ರಶ್ನೆ, ಮಾನವನ ಜೀರ್ಣಕ್ರಿಯೆಯಲ್ಲಿ ಈ ಕೆಳಗಿನವುಗಳ ಪಾತ್ರವನ್ನು ವಿವರಿಸಿ. ಮಾನವನ ಜೀರ್ಣಕ್ರಿಯೆಯಲ್ಲಿ ಈ ಕೆಳಗಿನವುಗಳ ಪಾತ್ರ. ಮೊದಲನೇದು ಯಕೃತ. ಯಕೃತ್ನಿಂದ ಸ್ರವಿಕೆಯಾಗುವ ಪಿತ್ತರಸವು ಕೊಬ್ಬನ್ನು ಜೀರ್ಣಕ್ರಿಯೆ ಮಾಡ್ತದೆ. ಪ್ರೋಟೀನ ಸಂಶ್ಲೇಷಣೆ ಮತ್ತು ಜೀರ್ಣಕ್ರಿಯೆಗೆ ಬೇಕಾಗ್ತಕ್ಕಂಥ ಜೀವರಾಸಾಯನಿಕ ವಸ್ತುಗಳನ್ನು ಇದು ಉತ್ಪತ್ತಿ ಮಾಡ್ತದೆ. ಪಿತ್ತರಸದ ಲವಣಗಳು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸಿ ಕಿಣ್ವಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತವು. ಇನ್ನು ಚಯಾಪಚಯ ಕ್ರಿಯೆಯಲ್ಲಿ ಪ್ರಮುಖವಾಗಿ ಪಾಲ್ಗೊಳ್ತವು. ಇನ್ನೆಷ್ಟು ವಿಲಯಗಳ ರಚನೆಗಳು ಆಹಾರವನ್ನು ಹೀರಿಕೊಳ್ಳುವ ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತವೆ. ಹೀರಿಕೊಂಡ ಆಹಾರವನ್ನು ರಕ್ತವು ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ತೆಗೆದುಕೊಂಡು ಹೋಗ್ತದೆ. ಇದು ಶಕ್ತಿಯನ್ನು ಪಡೆಯಲು, ಹೊಸ ಅಂಗಾಂಶಗಳನ್ನು ನಿರ್ಮಿಸಲು ಮತ್ತು ಹಳೆಯ ಅಂಗಾಂಶಗಳ ದುರಸ್ತಿ ಕಾರ್ಯಕ್ಕೆ ಸಹಾಯವನ್ನು ಮಾಡ್ತದೆ.
ಸಣ್ಣ ಕರುಳು ಇದೇನು ಮಾಡ್ತದೆ ಅಂದ್ರೆ ಕಾರ್ಬೋಹೈಡ್ರೇಟನ್ನು ಏನನ್ನ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಗಳು ಮತ್ತು ಕೊಬ್ಬನ್ನು ಪಚನವಾಗ್ತಕ್ಕಂಥ ಸ್ಥಳ ಕೊಬ್ಬನ್ನು ಪಚನವಾಗುವ ಒಂದು ಸ್ಥಳವಾಗಿದೆ. ನಂತರ ಏನಾಗ್ತದೆ, ಎರಡನೇದು ಇಲ್ಲಿ ಸಣ್ಣ ಕರುಳಿನ ಭಿತ್ತಿ ಗ್ರಂಥಿಗಳಿದ್ದು ಇಲ್ಲಿ ಸಣ್ಣ ಕರುಳಿನ ಭಿತ್ತಿ ಗ್ರಂಥಿಗಳಿದ್ದು ಇವು ಕರುಳಿನ ರಸವನ್ನು ಸ್ರವಿಸುತ್ತವೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಕಿಣ್ವಗಳು ಏನು ಮಾಡ್ತಾವ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಕಿಣ್ವಗಳು ಇದ್ದದ್ದು ಏನು ಮಾಡ್ತಾವ ಅಂದ್ರೆ ಕಿಣ್ವಗಳು ಪ್ರೋಟೀನನ್ನು ಅಮೈನೋ ಆಮ್ಲವಾಗಿ ಪರಿವರ್ತನೆ ಮಾಡ್ತಾವು. ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಆಗಿ ಸಂಕೀರ್ಣ ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಆಗಿ ಮತ್ತು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತವೆ. ಸಣ್ಣ ಕರುಳಿನಲ್ಲಿ ಪಾತ್ರ ಅಂದಾಗ ಸಣ್ಣ ಕರುಳಿನ ಪಾತ್ರ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಗಳು ಮತ್ತು ಕೊಬ್ಬನ್ನು ಪಚನವಾಗುವ ಸ್ಥಳವಾಗಿದೆ. ಇಲ್ಲಿ ಸಣ್ಣ ಕರುಳಿನಲ್ಲಿ ಭಿತ್ತಿ ಗ್ರಂಥಿಗಳಿದ್ದು ಇವು ಕರುಳಿನ ರಸವನ್ನು ಸ್ರವಿಕೆ ಮಾಡ್ತಾವು. ಇಲ್ಲಿ ಕಿಣ್ವಗಳು ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಆಗಿ ಮತ್ತು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ಗಳಾಗಿ ಪರಿವರ್ತನೆ ಆಗ್ತದೆ. ಇನ್ನು ಜೀರ್ಣಕ್ರಿಯೆಯಲ್ಲಿ ಜಠರದ ಪ್ರಮುಖ ಪಾತ್ರ ಅಂದಾಗ ಜಠರ ಏನು ಮಾಡ್ತದೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಿಡುಗಡೆ ಮಾಡ್ತದೆ. ಈ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರೋಟೀನನ್ನು ಜೀರ್ಣಿಸುವ ಪೆಪ್ಸಿನ್ ಮತ್ತು ಲೊಳ್ಳೆಯನ್ನು ಸ್ರವಿಕೆ ಮಾಡ್ತದೆ. ಇದ್ರ ಜೊತೆಗೆ ಇದು ಆಮ್ಲೀಯ ಮಾಧ್ಯಮವನ್ನು ಸಹ ಉಂಟು ಮಾಡ್ತದೆ. ಜಠರದಿಂದ ಆಹಾರವು ಸಂಕೋಚನ ಸ್ನಾಯುಗಳಿಂದ ನಿಯಂತ್ರಿಸಲ್ಪಡ್ತದೆ. ಜಠರದಲ್ಲಿ ಜಠರಸದ ಗ್ರಂಥಿಗಳಿದ್ದು ಇವು ಜಠರಸವನ್ನು ಸ್ರವಿಕೆ ಮಾಡ್ತಾವು. ಇದು ಆಹಾರವನ್ನು ಸಣ್ಣ ಪ್ರಮಾಣದಲ್ಲಿ ಸಣ್ಣ ಕರುಳಿಗೆ ಬಿಡುಗಡೆ ಮಾಡ್ತದೆ. ಇನ್ನು ಆಮ್ಲಜನಕ ಸಹಿತ ಮತ್ತು ಆಮ್ಲಜನಕ ರಹಿತ ಉಸಿರಾಟಕ್ಕಿರ್ತಕ್ಕಂಥ ವ್ಯತ್ಯಾಸಗಳನ್ನೇ ಕೇಳಿದರು. ನೋಡ್ರಿ, ಆಮ್ಲಜನಕ ಸಹಿತ ಉಸಿರಾಟ, ಆಮ್ಲಜನಕ ರಹಿತ ಉಸಿರಾಟಕ್ಕಿರ್ತಕ್ಕಂಥ ವ್ಯತ್ಯಾಸಗಳನ್ನು ನೋಡೋಣ. ಮೊದಲನೇ ವ್ಯತ್ಯಾಸ ಆಮ್ಲಜನಕ ಸಹಿತ ಉಸಿರಾಟ ಅಂದ್ರೆ ಏನು? ಆಕ್ಸಿಜನನ್ನು ಬಳಸಿಕೊಂಡು ನಡೀತಕ್ಕಂಥ
ಉಸಿರಾಟ ಅಂದ್ರೆ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೆಯುವ ಉಸಿರಾಟ ಕ್ರಿಯೆ. ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೆಯುವ ಉಸಿರಾಟ ಕ್ರಿಯೆ. ಇನ್ನು ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆ ಅಂದ್ರೆ ಆಕ್ಸಿಜನ್ನ ಅನುಪಮ ಸ್ಥಿತಿಯಲ್ಲಿ ನಡೆಯುವ ಉಸಿರಾಟ ಕ್ರಿಯೆ. ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಅಂತ ಕರೆಯಲಾಗ್ತದೆ. ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೆಯುವ ಇದು ಉಸಿರಾಟ ಕ್ರಿಯೆ. ಇನ್ನು ಎರಡನೇ ವ್ಯತ್ಯಾಸವನ್ನು ಬರೋಣ. ಎರಡನೇ ವ್ಯತ್ಯಾಸ ಏನಂದ್ರೆ ಈ ಆಮ್ಲಜನಕ ಸಹಿತ ಉಸಿರಾಟ ಏನದಲ್ಲ, ಆಮ್ಲಜನಕ ಸಹಿತ ಉಸಿರಾಟ ಮೈಟೋಕಾಂಡ್ರಿಯಾದಲ್ಲಿ ಜರುಗ್ತದೆ. ಇದು ಮೈಟೋಕಾಂಡ್ರಿಯಾ ಜರುಗ್ತದೆ. ಇಲ್ಲಿ ನಡೀತದೆ ಮೈಟೋಕಾಂಡ್ರಿಯಾದಲ್ಲಿ ಜರುಗುತ್ತದೆ. ಇನ್ನು ಆಮ್ಲಜನಕ ರಹಿತ ಉಸಿರಾಟ ಎಲ್ಲಿ ನಡೀತದೆ ಅಂದ್ರೆ ಈಸ್ಟ್ಗಳ ಜೀವಿಗಳು ನಡೀತದೆ. ಇದು ಈಸ್ಟ್ನಂಥ ಜೀವಿಗಳು ನಡೀತದೆ. ಈಸ್ಟ್ದಲ್ಲಿ ಜರುಗುತ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂರನೇದು ಅಂದಾಗ ಇಲ್ಲಿ ಬಿಡುಗಡೆ ಆಗುವ ಶಕ್ತಿಯ ಪ್ರಮಾಣ ಶಕ್ತಿಯ ಪ್ರಮಾಣ ಹೆಚ್ಚು. ಇಲ್ಲಿ ಶಕ್ತಿಯ ಪ್ರಮಾಣ ಕಡಿಮೆ. ಬಿಡುಗಡೆ ಆಗ್ತದೆ. ಇನ್ನು ನೆಕ್ಸ್ಟ್ ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಇಲ್ಲಿ ಪ್ರಮುಖವಾಗಿ ನೋಡಿದಾಗ ಗ್ಲೂಕೋಸ್ ಸಂಪೂರ್ಣವಾಗಿ ಉತ್ಕರ್ಷಣ ಕ್ರಿಯೆ ಉತ್ಪಡ್ತದೆ. ಇಲ್ಲಿ ಉತ್ಕರ್ಷಣ ಸಂಪೂರ್ಣವಾಗಿರ್ತದೆ. ಉತ್ಕರ್ಷಣ ಕ್ರಿಯೆ ಇಲ್ಲಿ ಸಂಪೂರ್ಣವಾಗಿರ್ತದೆ. ಇಲ್ಲಿ ಏನಾಗ್ತದೆ, ಉತ್ಕರ್ಷಣ ಕ್ರಿಯೆ ಅಪೂರ್ಣವಾಗಿರ್ತದೆ. ಉತ್ಕರ್ಷಣ ಕ್ರಿಯೆ ಅಪೂರ್ಣವಾಗಿರ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬಾಷ್ಪವಿಸರ್ಜನೆ ಕ್ರಿಯೆಯ ಅನುಕೂಲತೆಗಳೇನು? ಬಾಷ್ಪವಿಸರ್ಜನೆ ಕ್ರಿಯೆಯ ಅನುಕೂಲತೆಗಳು ಏನು? ಬಾಷ್ಪವಿಸರ್ಜನೆ ಕ್ರಿಯೆಯ ಅನುಕೂಲತೆಗಳನ್ನು ನೋಡಿದಾಗ ಬಾಷ್ಪವಿಸರ್ಜನೆ ಕ್ರಿಯೆಯ ಮೊದಲನೇ ಅನುಕೂಲತೆ ಏನು ಅಂದ್ರೆ ಬೇರಿನಿಂದ ಎಲೆಗಳಿಗೆ ಏನು ಮಾಡ್ತದೆ ಅಂದ್ರೆ ನೀರು ಮತ್ತು ಅದರಲ್ಲಿ ಕರಗಿರ್ತಕ್ಕಂಥ ಲವಣಗಳ ಹೀರುವಿಕೆ ಇರ್ಬೋದು ಮತ್ತು ಮೇಲ್ಮುಖ ಚಲನೆಗೆ ಸಹಾಯಕವಾಗಿರ್ತದೆ. ಇನ್ನು ಇತರ ಪ್ರಮುಖವಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಎರಡನೇ ಅನುಕೂಲತೆ ಏನನ್ನೋದು ನೋಡೋಣ. ಎರಡನೇ ಅನುಕೂಲತೆ ತಾಪವನ್ನು ನಿಯಂತ್ರಣ ಮಾಡ್ತದೆ. ತಾಪದ ನಿಯಂತ್ರಣ ಮಾಡ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪತ್ರರಂಧ್ರಗಳ ಮೂಲಕ ನಷ್ಟವಾದ ನೇರವನ್ನು ಏನ್ ಮಾಡ್ತದೆ
ನೀರನ್ನು ಎಲೆಗಳಲ್ಲಿನ ಜೈಲಂ ನಳಿಕೆಯ ಮೂಲಕ ಮರುಪೂರೈಕೆ ಮಾಡ್ತದೆ. ಎಲೆಗಳಲ್ಲಿನ ಜೈಲಂ ನಳಿಕೆಗಳ ಮೂಲಕ ಏನ್ ಮಾಡ್ತದೆ, ಮರು ಪೂರೈಕೆ ಮಾಡ್ತದೆ. ಪೂರೈಕೆ ಆಗ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು, ಇದ್ರ ಜೊತೆಗೆ ಅಯಾನುಗಳನ್ನ ಏನು ಮಾಡ್ತದಂದ್ರೆ ಹೀರಿಕೆ ಒಳಗೆ ಸಹಾಯ ಮಾಡ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಯಾನುಗಳ ಹೀರಿಕೆಗೆ ಸಹಾಯಕ. ಅಯಾನುಗಳ ಹೀರಿಕೆಗೆ ಸಹಾಯಕವಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂತ್ರ ಉತ್ಪಾದನೆಯ ಪ್ರಮುಖ ಹಂತಗಳು. ನೋಡ್ರಿ, ಮೂತ್ರ ಉತ್ಪಾದನೆಯ ಪ್ರಮುಖ ಹಂತದಲ್ಲಿ ಮೂತ್ರ ಉತ್ಪಾದನೆಯ ಮೊದಲನೇ ಹಂತ ಗ್ಲಾಮರುಲಸ್ ಸೋಸುವಿಕೆ. ಗ್ಲಾಮರುಲಸ್ ಸೋಸುವಿಕೆ ಇದು ನೈಟ್ರೋಜನ್ ತ್ಯಾಜ್ಯದಲ್ಲಿರುವ ಉಪಯುಕ್ತ ಮತ್ತು ಅನುಪಯುಕ್ತ ಘಟಕಗಳನ್ನು ಸೋಸಲ್ಪಡುತ್ತದೆ. ಇನ್ನು ಎರಡನೇ ಹಂತ ವ್ಯತ್ಯಸ್ತ ಮರುಹೀರಿಕೆ. ಈ ಹಂತದಲ್ಲಿ ವ್ಯತ್ಯಸ್ತ ಮರುಹೀರಿಕೆ ಹಂತದಲ್ಲಿ ಏನಾಗ್ತದೆ ಅಂದ್ರೆ ಉಪಯುಕ್ತ ಘಟಕಗಳು ಮತ್ತು ಅನುಪಯುಕ್ತ ಘಟಕಗಳು ಎರಡೂ ಇರ್ತಕ್ಕಂಥದ್ದು. ಇಲ್ಲಿ ವ್ಯತ್ಯಸ್ತ ಮರುಹೀರಿಕೆ ಅಂದ್ರೇನು? ಶೋಧಿತ ದ್ರವದಲ್ಲಿರುವ ಉಪಯುಕ್ತ ಅಂಶಗಳಾದ ಗ್ಲೂಕೋಸ್ ಅಮೈನೋ ಆಮ್ಲ, ಲವಣಗಳು ಮರುಹೀರಿಕೆ ಆಗುತ್ತವೆ. ಇನ್ನು ಕೊನೆ ಹಂತ ನಳಿಕಾ ಸ್ರವಿಕೆ. ಮೂರನೇ ಹಂತ ನಳಿಕಾ ಸ್ರವಿಕೆ. ಈ ಹಂತದಲ್ಲಿ ಏನಾಗ್ತದೆ ನೋಡ್ರಿ, ಅಂದ್ರೆ ನಳಿಕಾ ಸ್ರವಿಕೆಯ ಹಂತದಲ್ಲಿ ಶೋಧಿತ ದ್ರವಕ್ಕೆ ಕೆಲವು ಲವಣಗಳು ಸೇರಿ ಮೂತ್ರವಾಗಿ ಪರಿವರ್ತನೆ ಆಗುತ್ತದೆ.
ಇದು ಸಂಗ್ರಹನಾಳಕ್ಕೆ ಚಲಿಸುತ್ತದೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಕ್ವಶನು 6ನೇ ಪ್ರಶ್ನೆ. ಮಾನವನ ಹೃದಯದ ಅಂದವಾದ ಚಿತ್ರ ತೆಗೆದು ಭಾಗವನ್ನು ಗುರುತಿಸಿ ಅದ. ವಿದ್ಯಾರ್ಥಿ ಏನು ಮಾಡ್ಬೇಕಾದ್ರೆ ಪುಸ್ತಕದಲ್ಲಿರ್ತಕ್ಕಂಥ ಹೃದಯದ ಚಿತ್ರವನ್ನು, ಅಂದವಾದ ಚಿತ್ರವನ್ನು ವಿದ್ಯಾರ್ಥಿಗಳು ರೂಢಿ ಮಾಡಿಕೊಳ್ಬೇಕಾಗ್ತದೆ. ಬರೋ ವಿದ್ಯಾರ್ಥಿಗಳು ಏನು ಮಾಡ್ಬೇಕಾದ್ರೆ ಪುಸ್ತಕದಲ್ಲಿರ್ತಕ್ಕಂಥ ಚಿತ್ರವನ್ನು ಅಂದವಾಗಿ ನೋಡಿ ತೆಗಿತಕ್ಕಂಥ ಒಂದು ಕಲೆಯನ್ನು ವಿದ್ಯಾರ್ಥಿಗಳು ಏನು ಮಾಡಬೇಕು, ಬೆಳೆಸ್ಕೊಳ್ಬೇಕಾಗ್ತದೆ. ಇದು ಬರೋ ವಿದ್ಯಾರ್ಥಿಗಳು ಏನು ಮಾಡ್ಬೇಕಂದ್ರೆ ಸರಿಯಾದ ಚಿತ್ರವನ್ನು ಇದನ್ನು ತೆಗಿಬೇಕಾಗ್ತದೆ. ಆಯ್ತು, ಹೃದಯದ ಚಿತ್ರವನ್ನು ವಿದ್ಯಾರ್ಥಿಗಳು ರೂಢಿಯನ್ನು ಮಾಡಿಕೊಳ್ಬೇಕಾಗ್ತದೆ. ವಿದ್ಯಾರ್ಥಿಗಳು ಏನು ಮಾಡಿ ಪುಸ್ತಕದಲ್ಲಿರ್ತಕ್ಕಂಥ ಚಿತ್ರವನ್ನು ತೆಗೆದು ರೂಢಿಯನ್ನು ಮಾಡ್ಕೋರಿ. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.